ಐಪಿಡಿ ಸಾಲಪ್ಪ ಬಡಾವಣೆ ವಿಎಸ್ ಗಾರ್ಡನ್ ಬೆಂಗಳೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ. ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಐಡಿಪಿ ಸಾಲಪ್ಪ ಬಡಾವಣೆ ವಿಎಸ್ ಗಾರ್ಡನ್ ಬೆಂಗಳೂರು ಬಿಬಿಎಂಪಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿ ಮತ್ತು ನೌಕರರ ಮಹಾ ಒಕ್ಕೂಟ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಜಿಜಿಆರ್ ನಗರ ಸಹಕಾರದೊಂದಿಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಿನಾಚರಣೆ ಮಂಟಪ ಹಾಗೂ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕಾರ ಸಮಾರಂಭ. ವಿಗ್ರಹ ದಾನಿಗಳು ಬಿಬಿಎಂಪಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿ ಹಾಗೂ ನೌಕರರ ಒಕ್ಕೂಟ ಇವರುಗಳ ಆಶ್ರಯದಿಂದ ವಿಜೃಂಭಣೆಯಿಂದ ವೈಭೋಗದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಂಟಪ ಹಾಗೂ ಪುತ್ಥಳಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಮೃತ್ ರಾಜ್ ಅವರು ಅಧ್ಯಕ್ಷರು, ಬಿಬಿಎಂಪಿ ಅಧಿಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆವಿ ಗೌತಮ್ ರವರು, ಕಾಂಗ್ರೆಸ್ ಮುಖಂಡರು, ಮೈಸೂರು ನಾರಾಯಣ ಮಾಜಿ ಮಹಾಪೌರರು, ಮೈಸೂರು ನಗರ ಪಾಲಿಕೆ ಮುತ್ತುರಾಜ್, ದಲಿತ ಮುಖಂಡರು ಸಿಆರ್ ರವಿಪ್ರಸಾದ್, ಕಾಂಗ್ರೆಸ್ ಯುವ ಮುಖಂಡರು, ರಾಯಪುರಂ ವಾರ್ಡ್ ಲಕ್ಷ್ಮೀದೇವಿರವರು, ಜಂಟಿ ಆಯುಕ್ತರು ಬಿಬಿಎಂಪಿ ಡಿಕೆ ಬಾಬುರವರು, ಉಪಾಯುಕ್ತರು ಕಂದಾಯ ಬಿಬಿಎಂಪಿ ಮಲ್ಲೇಶ್ ರವರು, ಮಾಜಿ ಬಿಬಿಎಂಪಿ ಸದಸ್ಯರು ಭೀಮಜ್ಯೋತಿ ಶ್ರೀನಿವಾಸ್ ರವರು, ದಲಿತ ಮುಖಂಡರು ಆನಂದ್ ರವರು, ದಲಿತ ಮುಖಂಡರು ಮೇಸ್ತ್ರಿ ಕುಳ್ಳಾಯಪ್ಪರವರು, ಸಮಾಜ ಸೇವಕರು ಗುಂಡಪ್ಪರವರು, ಸಮಾಜ ಸೇವಕರು ಕೆ ನರಸಿಂಹರವರು, ಜಂಟಿ ಕಾರ್ಯದರ್ಶಿ ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಉಪಸ್ಥಿತರಿದ್ದರು. ಮುಬಾರಕ್ ಜೆಕೆ ನ್ಯೂಸ್ ಕನ್ನಡ ಬೆಂಗಳೂರು. ಅವರ ಹೆಸರು ಕೂಡ ಅಂಕಿತಾ ಅಂತೇಳಿ ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಹೆಸರುಗಳು. ನಾನು ಇವತ್ತು ಸ್ವಾಭಿಮಾನದಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ನಾನು ಕೂಡ ಈ ದೇಶ ಆಳ್ತೀನಿ, ನಾನು ಕೂಡ ಈ ರಾಜ್ಯ ಆಳ್ತೀನಿ ಅನ್ನೋದನ್ನ ನಮ್ಮಲ್ಲಿ ಬಂದಾಗ ನಾವಾಗಿಲ್ಲ ಅಂದ್ರೆ ನಮ್ಮ ಮಕ್ಕಳಾದ್ರೂ ಆಗ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಎಷ್ಟು ದಿನ ಗುಲಾಮಗಿರಿ ತಿನ್ನ ಪದ್ಧತಿ, ಎಷ್ಟು ದಿನ ಇನ್ನೊಬ್ರು ಹೇಳೆತ್ತದೆ, ಇನ್ನೊಬ್ರು ಕಸ ಕುಡಿಸೋದು, ಇನ್ನೊಬ್ರ ಮನೆಯೇ ತೊಳೆಯೋದಾಗುತ್ತದೆ. ನಾವ್ಯಾವಾಗ್ರಿ ಆವತ್ತು ಆಳವರ್ಗ ಆಗೋದು ಯಾವಾಗ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕಾನ್ಶಿರಾಮ್ ತತ್ವಗಳು ವ್ಯರ್ಥ ಆಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳು ಕೂಡ ವ್ಯರ್ಥ ಆಗ್ತವೆ. ಹಿಂಗೆ ತಮಟೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹಿಂಗೆ ಇರಬೇಕಾಗುತ್ತದೆ. ವಿದ್ಯಾವಂತರು ಕೂಡ ಇವತ್ತು ನಮ್ಮ ಮೀಸಲಾತಿಗಳ ಖಾಸಗೀಕರಣ ಆಗ್ತಾ ಇದೆ. ಎಂತ ದುರಂತ ನೋಡಿ. ನಾವು ಮೀಸಲಾತಿ ನೆಕ್ಸ್ಟ್ 5 ವರ್ಷದಲ್ಲಿ ನಾವು ಯಾರು ಪಡೆಯಕ್ಕಾಗಲ್ಲ, ಎಲ್ಲ ಖಾಸಗೀಕರಣ ಆಗ್ತಾ ಇದೆ. ಯಾಕಂದ್ರೆ ಮೀಸಲಾತಿ ಕೇಳ್ತಾರೆ ತಾನೆ, ಅವ್ರು ಯಾವನ ಪ್ರೈವೇಟ್ ನಲ್ಲಿ ಇರ್ತಾನೆ, ನೀವು ಎಲ್ಲಿ ಕೇಳ್ತೀರಿ ನೀವು ಖಾಸಗೀಕರಣದಲ್ಲಿ? ಅವನು ಯಜಮಾನ ಇರ್ತಾನೆ, ಅವನ ಹತ್ರ ನಾವು ಕೇಳಕ್ಕಾಗಲ್ಲ. ಅದಕ್ಕೆ ಈಗಲಿಂದಲೇ ನಾವು ಶಬ್ದ ಮಾಡಬೇಕು, ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕಂತೇಳಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಪ್ರತಿಜ್ಞೆ ಮಾಡೋಣ. ಒಳ್ಳೆ ಸುಸಂಸ್ಕೃತರಾಗೋಣ. ಈ ರಾಜ್ಯಕ್ಕೆ ಈ ಬಡಾವಣೆಯಲ್ಲಿ ಎಂತೆಂಥ ದೊಡ್ಡ ಮೇಧಾವಿಗಳೆಲ್ಲ ಬಂದು ಹೋಗಿದ್ದಾರೆ. ಕಾನ್ಶಿರಾಮ್ ಸಾಹೇಬರು, ಜಿಗ್ಜಿರಾಮ್ ಸಾಹೇಬರು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ ಕ್ಷೇತ್ರದಲ್ಲಿ ಬಹಳಷ್ಟು ಅಮೂಲ್ಯ ಕ್ರಾಂತಿಕಾರಿ ಬದಲಾಗಬೇಕಾಯ್ತು, ಅದನ್ನಾಗಲಿಲ್ಲ. ಇನ್ನು ಮುಂದೆ ಆದ್ರೂ ಆಗುತ್ತೆ ಅಂತ ನಾವು ನಿರೀಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಮತ್ತು IAS IPS ಗಳು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯಭೂಮಿ ಈ ಒಂದು ನಗರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಈಗಾಗಲೇ ಸ್ನೇಹಿತರು ಹೇಳಿದ್ರು, ನಾವು ಮೊದಲು ಶಿಕ್ಷಿತರಾಗಬೇಕು ಅಂತ. ಖಂಡಿತವಾಗ್ಲು ಇವತ್ತು ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಅಸ್ತ್ರ, ಅದು ಸಂವಿಧಾನ. ಅದನ್ನು ಕೊಟ್ಟಿರ್ತಕ್ಕಂಥ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಯಾವ ದೇವರನ್ನು ನೆನೆಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೇವಲ ಬರೀ ಪರಿಶಿಷ್ಟ ಜಾತಿ ವರ್ಗಕ್ಕೆ ಅವರು ಅಥವಾ ಏನು ತಳಮಟ್ಟದ ಜನಾಂಗ ಇರ್ತದೆ ಅವ್ರಿಗೆ ಮಾತ್ರ ನಾಯಕರಲ್ಲ, ವಿಶ್ವಮಾನವರವರು ಇಡೀ ರಾಷ್ಟ್ರ ನಾಯಕರು. ಹಾಗೆ ದುರಂತ ಇವತ್ತು ದಲಿತ ನಾಯಕರು ಅಂತ ಕರೀತಕ್ಕಂಥದ್ದು. ನಾವೇ ಅವರನ್ನು ಅವರ ಒಂದು ಇಮೇಜ್ ಅಥವಾ ಅವರ ಒಂದು ಮಹಾಚೇತನ ಕಡೆಗಣಿಸಿ ಮಾತಾಡ್ದಂಗೆ ಆಗ್ತದೆ. ಅವರು ದಲಿತ ನಾಯಕರಲ್ಲ, ಎಲ್ಲರ ನಾಯಕರು, ವಿಶ್ವ ನಾಯಕರು, ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಪ್ರೇರಣೆ. ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಧ್ವನಿ ಎತ್ತಕ್ಕಂಥ ಅಥವಾ ಸ್ಥಾನಮಾನದ ಹಕ್ಕುಗಳನ್ನು ಕೇಳ್ತಕ್ಕಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖೇನ ನಮಗೆ ಸಿಕ್ಕಿದೆ. ಸಂವಿಧಾನ ಮುಖಾಂತರ ನಮಗೆ ಸಿಕ್ಕಿದೆ. ನಿಜವಾದ ಹಬ್ಬ ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ನಿಜವಾದ ಈ ಹಬ್ಬವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮತ್ತು ಈ ಒಂದು ಕಾರ್ಯಕ್ರಮದ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಿಕೆ ಬಯಸ್ತೇನೆ. ಜೈ ಭೀಮ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.